ಸ್ನೇಹಿತರೆ, ಈಗ ವಿಶೇಷವಾಗಿ ನಾನು ಜುಲೈ ತಿಂಗಳಲ್ಲಿ ಬರುವಂಥ ಎಲ್ಲ ತರಹದ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಬಹಳಷ್ಟು ಜನರು ನಮಗೆ ಈ ಆಷಾಢ ಮಾಸದಲ್ಲಿ ಅಂದರೆ ಈ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಕಾಲ ಹಾಕೋದ್ರಿಂದ ಯಾವ ಯಾವ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೂಡ ಕೇಳಿರಿ. ಇದಕ್ಕೆ ನಾವು ಉತ್ತರವನ್ನು ಕೂಡ ಈಗಾಗಲೇ ವಿಡಿಯೋ ಮೂಲಕ ಕೊಟ್ಟೇನಿ. ಇನ್ನು ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡಬಾರದು ಅಂತ ಎಲ್ಲೂ ಇಲ್ಲ. ಜುಲೈ ತಿಂಗಳಲ್ಲಿ ಬರುವಂಥ ಎಲ್ಲ ಶುಭ ಮುಹೂರ್ತಗಳನ್ನು ಈಗ ತಿಳಿಸ್ಕೊಡ್ತೀನಿ. ಮದುವೆಗಾಗಿರ್ಬೋದು, ಅಕ್ಷರಾಭ್ಯಾಸಕ್ಕಾಗಿರ್ಬೋದು, ಕೂದಲವನ್ನು ಅಂದರೆ ಪ್ರಥಮವಾಗಿ ಜಾವಳ ಮಾಡ್ತೀವಲ್ಲ ಅದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ವಾಹನ ಖರೀದಿ, ಭೂಮಿ ಖರೀದಿ, ಪ್ರತಿಯೊಂದಕ್ಕೂ ಮುಹೂರ್ತಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನಿಮಗೆ ಬೇಕಾದಂಥ ಮುಹೂರ್ತವನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಬಹುದು. ಮೊದಲನೇದಾಗಿ ಮದುವೆಗೆ ಸಂಬಂಧಪಟ್ಟಂಥ ವಿವಾಹ ನಿಶ್ಚಯ ಆಗಿರ್ಬೋದು, ಹುಡುಗನ ನೋಡಲಿಕ್ಕಾಗಿರ್ಬೋದು, ಹುಡುಗಿನ ನೋಡಲಿಕ್ಕಾಗಿರ್ಬೋದು, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಆಗಿರ್ಬೋದು, ವಿವಾಹಕ್ಕೆ ಯಾವುದೇ ರೀತಿಯ ಏನಾದರೂ ಶುಭ ಕಾರ್ಯವನ್ನು ಮಾಡಬೇಕು ಅಂತಿದ್ದರೆ ಈ ಕೆಳಗಿನ ಮುಹೂರ್ತದಲ್ಲಿ ಖಂಡಿತವಾಗಿಯೂ ಮಾಡ್ಬೋದು. ಈಗ ಶುಭ ಮುಹೂರ್ತಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನಿತ್ಯ ಪಂಚಾಂಗದಲ್ಲಿ ಈ ಯಾವ ಮುಹೂರ್ತ ನಿಮಗೆ ಬೇಕು ಸಮಯವನ್ನು ಮೆನ್ಷನ್ ಮಾಡ್ತೇನಂತೆ. ಮೊದಲನೇದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಜುಲೈ 3, ಜುಲೈ 4, ಜುಲೈ 5, ಜುಲೈ 7, ಜುಲೈ 9, ಜುಲೈ 12ನೇ ತಾರೀಕು, 16ನೇ ತಾರೀಕು, 18ನೇ ತಾರೀಕು, 21ನೇ ತಾರೀಕು. ಈ ತಾರೀಕು ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು. ಈ ಶುಭ ಮುಹೂರ್ತಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಬಹುದು. ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಆಭರಣ ಖರೀದಿ, ಸೀರೆ ಖರೀದಿ ಆಗಿರ್ಬೋದು, ಎಲ್ಲವನ್ನು ಮಾತುಕತೆ ಆಗಿರ್ಬೋದು ಮಾಡಬಹುದು. ಈ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಕೂಡ ನೀವು ಮಾಡಬಹುದು. ಇನ್ನು ಅಕ್ಷರಾಭ್ಯಾಸಕ್ಕೆ ವಿಶೇಷ ಮುಹೂರ್ತಗಳನ್ನು ಹೇಳ್ಕೊಡ್ತೀನಿ. ಅಕ್ಷರಾಭ್ಯಾಸಕ್ಕೆ ನಮಗೆ ಕೆಲವೊಂದು ತಿಥಿಗಳಿರಬೇಕು, ಜೊತೆಗೆ ನಕ್ಷತ್ರಗಳು ಇಂಥದ್ದೇ ಇರಬೇಕು ಅಂಥೇಳಿ. ಅದಕ್ಕಾಗಿ ಬಹಳ ಮಹತ್ವದ್ದು ಷೋಡಶ ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟರು. ಅದಕ್ಕಾಗಿ ಈ ಸಲ ಜುಲೈ ತಿಂಗಳಲ್ಲಿ 4ನೇ ತಾರೀಕು ಚಿತ್ರಾ ನಕ್ಷತ್ರದಲ್ಲಿ 4 ಗಂಟೆ 35 ನಿಮಿಷದಿಂದ 7 ಗಂಟೆ 10 ನಿಮಿಷ ಸಾಯಂಕಾಲ ಸಮಯದಲ್ಲಿ ಮುಹೂರ್ತ ಕೂಡಿ ಬರ್ತಾ ಇದೆ. ಎರಡನೇದ್ದು 7ನೇ ತಾರೀಕು ಜುಲೈ 7 ಕೂಡ ಬಹಳಷ್ಟು ಒಳ್ಳೆಯದು. ಅನುರಾಧ ನಕ್ಷತ್ರ ಬೆಳಗ್ಗೆ 7 ಗಂಟೆ 50 ನಿಮಿಷದಿಂದ ಅಂದರೆ ಸಾಯಂಕಾಲ 7 ಗಂಟೆ 10 ನಿಮಿಷದವರೆಗೂ ಕೂಡ ಒಳ್ಳೆಯದ ಅನುರಾಧ ನಕ್ಷತ್ರದಲ್ಲಿ ಮಾಡಬೇಕು. 3ನೇ ಮುಹೂರ್ತ 13ನೇ ತಾರೀಕು ಬಹಳಷ್ಟು ಒಳ್ಳೆಯದ. ಅವತ್ತು ಕೂಡ ನಮಗೆ ಬಹಳ ಬೆಳಗ್ಗೆ ಬೇಗ ಮುಹೂರ್ತ ಪ್ರಾಪ್ತಿಯಾಗಲಿಕ್ಕತ್ತದ. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಅಂತ ಹೇಳ್ತೀವಿ. ಶ್ರವಣ ನಕ್ಷತ್ರದಲ್ಲಿ 5 ಗಂಟೆ 55 ನಿಮಿಷದಿಂದ 6 ಗಂಟೆ 50 ನಿಮಿಷ 1 ತಾಸು ನಮಗೆ ಸಿಗ್ತಾ ಇದೆ. ಇದು ಬಹಳಷ್ಟು ಒಳ್ಳೆಯದು. ಇನ್ನು ಜುಲೈ 25ನೇ ತಾರೀಕು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ಪುಷ್ಯ ನಕ್ಷತ್ರ 9 ಗಂಟೆ 15 ನಿಮಿಷ ಬೆಳಗ್ಗೆ 9 ಗಂಟೆ 15 ನಿಮಿಷದಿಂದ 11 ಗಂಟೆ 5 ನಿಮಿಷ 2-3 ತಾಸು ನಮಗೆ ಸಮಯ ಸಿಗ್ತದೆ. ಈ ಸಮಯದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಬಹುದು. ಇನ್ನು ಜುಲೈ ತಿಂಗಳಲ್ಲಿ ನಾಮಕರಣಕ್ಕೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ. ನಾಮಕರಣಕ್ಕೆ ಹೇಳ್ಕೊಡ್ತೀನಿ. ಬುಧವಾರ ಜುಲೈ 2ನೇ ತಾರೀಕು ಬಹಳಷ್ಟು ಒಳ್ಳೆಯದ. ಆ ದಿನ ನಮಗೆ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿರ್ತದೆ. ಭಾನುವಾರ 6ನೇ ತಾರೀಕು ಅನುರಾಧ ನಕ್ಷತ್ರ. ಶುಕ್ರವಾರ 11ನೇ ತಾರೀಕು ಉತ್ತರಾಷಾಢ ನಕ್ಷತ್ರ. ಭಾನುವಾರ ಮತ್ತು ಜುಲೈ 13ನೇ ತಾರೀಕು ಶ್ರವಣ ನಕ್ಷತ್ರ. ಬುಧವಾರ 16ನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರ. ಭಾನುವಾರ 20ನೇ ತಾರೀಕು ರೋಹಿಣಿ ನಕ್ಷತ್ರ. ಶುಕ್ರವಾರ 25ನೇ ತಾರೀಕು ಪುಷ್ಯ ನಕ್ಷತ್ರ. ಬುಧವಾರ ಜುಲೈ 30ನೇ ತಾರೀಕು ಹಸ್ತ ನಕ್ಷತ್ರ. ಇವು ನಾಮಕರಣಕ್ಕೆ ಬೇಕಾಗಿರುವಂಥ ಶುಭ ಮುಹೂರ್ತಗಳು. ಬಹಳಷ್ಟು ಒಳ್ಳೆಯ ಫಲವನ್ನು ತಂದುಕೊಡ್ತದೆ. ಇನ್ನು ಅನ್ನಪ್ರಾಶನಕ್ಕೆ ಯಾರೋ ಪ್ರಶ್ನೆಯನ್ನು ಕೇಳಿರಿ. ಅನ್ನಪ್ರಾಶನಕ್ಕೆ ನಮಗೆ ಹೇಳ್ರಿ ಅಂಥೇಳಿ. ಅನ್ನಪ್ರಾಶನಕ್ಕೆ ವಿಶೇಷವಾಗಿ ಜುಲೈ 2ನೇ ತಾರೀಕು, ಜುಲೈ 4ನೇ ತಾರೀಕು, ಜುಲೈ 17ನೇ ತಾರೀಕು, ಜುಲೈ 31ನೇ ತಾರೀಕು ಇವು ನಮಗೆ ಅನ್ನಪ್ರಾಶನಕ್ಕೆ ಬೇಕಾಗಿರುವಂಥ ಶುಭ ಮುಹೂರ್ತಗಳು. ಇನ್ನು ಭೂಮಿ ಖರೀದಿ ಆಗಿರ್ಬೋದು, ಭೂಮಿ ಪೂಜೆಗಾಗಿರ್ಬೋದು, ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಗುರುವಾರ ದಿವಸ 17ನೇ ತಾರೀಕು ಗುರುವಾರ, ಸೋಮವಾರ 21ನೇ ತಾರೀಕು, 31ನೇ ತಾರೀಕು ಗುರುವಾರ. ಈ ಮೂರೇ ಮುಹೂರ್ತಗಳು
ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಶುಭ ಪೂಜೆಯನ್ನು ಮಾಡಬಹುದು ಅಥವಾ ರಿಜಿಸ್ಟ್ರೇಷನ್ ಖರೀದಿ ಆಗಿರ್ಬೋದು, ಈ ಕೆಲಸಗಳನ್ನು ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಗೃಹ ಪ್ರವೇಶಕ್ಕೆ ಮುಹೂರ್ತವನ್ನು ಕೇಳಿರಿ. ಜುಲೈ 3ನೇ ತಾರೀಕು ಆ ದಿನ ಮಧ್ಯಾಹ್ನ 2 ಗಂಟೆ ಸಮಯ ತನಕ ಒಳ್ಳೆಯದ. ಮುಂದೆ 5ನೇ ತಾರೀಕು, 7ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 13ನೇ ತಾರೀಕು ಕೂಡ 1 ಗಂಟೆ ತನಕ ಚಲೋ ಅದ. 16ನೇ ತಾರೀಕು, 18ನೇ ತಾರೀಕು, 21ನೇ ತಾರೀಕು ಗೃಹ ಪ್ರವೇಶ ಆಗಿರ್ಬೋದು, ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಬಾಡಿಗೆ ಮನೆಗೆ ಹೋಗೋದಾಗಿರ್ಬೋದು. ಇವೆಲ್ಲ ಕಾರ್ಯಕ್ರಮಕ್ಕೆ ಗೃಹ ಪ್ರವೇಶ ಅಂಥೇಳಿ ಮುಹೂರ್ತಗಳನ್ನೇ ನಾವು ಹೇಳ್ತೇವೆ. ಈ ಸಮಯದಲ್ಲಿ ಹೊಸ ಮನೆ ಪ್ರವೇಶ ಮಾಡಬಹುದು ಅಥವಾ ಒಂದು ಮನೆಯನ್ನು ಬಿಟ್ಟು ಇನ್ನೊಂದು ಬಾಡಿಗೆ ಮನೆಗೆ ಹೋಗೋರಿದ್ದರೆ ಈ ಸಮಯದಲ್ಲಿ ಕೂಡ ಮಾಡಬಹುದು. ಇನ್ನು ಕುಬುಸ ಆಗಿರ್ಬೋದು, ಸೀಮಂತ ಕಾರ್ಯಕ್ರಮಕ್ಕೆ ಆಗಿರ್ಬೋದು, ಈ ಕಾರ್ಯಕ್ರಮದಲ್ಲಿ 3 ಮುಹೂರ್ತಗಳು ನಮಗೆ ಸಿಗ್ತಾ ಇದೆ. ಜುಲೈ 3ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಒಳಗೆ ಮಾಡಬೇಕು. ಮತ್ತು 7ನೇ ತಾರೀಕು, 9ನೇ ತಾರೀಕು ಸೀಮಂತ ಆಗಿರ್ಬೋದು, ಕುಬುಸ ಅಂದರೆ ತವ್ರ ಮನೆಯಲ್ಲಿ ಕುಬುಸ ಮಾಡ್ತಾರೆ, ಅತ್ತೆ ಮನೆಯಲ್ಲಿ ಸೀಮಂತ ಕಾರ್ಯವನ್ನು ಮಾಡ್ತಾರೆ. ಇನ್ನು ವಾಹನ ಖರೀದಿಗೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಮುಹೂರ್ತ ಅಂತ ಒಂದೇ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ. ಈ ಮುಹೂರ್ತ ನಿಮಗೆ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಅಂತಲೇ ಹೇಳ್ತೀನಿ. ಜುಲೈ ತಿಂಗಳಲ್ಲಿ 3ನೇ ತಾರೀಕು ಗುರುವಾರ, ಹಸ್ತ ನಕ್ಷತ್ರ ವಿಶೇಷ ಮುಹೂರ್ತ ಅಂತ ಹೇಳ್ತೀನಿ. ಬೆಳಗ್ಗೆ 5 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 5 ನಿಮಿಷದವರೆಗೆ ನಮಗೆ ಬಹಳಷ್ಟು ಶುಭ ಮುಹೂರ್ತ ಆದ ದಿನ. ವಾಹನ ಖರೀದಿ ಆಗಿರ್ಬೋದು, ಬುಕ್ ಮಾಡೋದಾಗಿರ್ಬೋದು, ಮನೆಗೆ ತೊಗೊಂಬರೋದಾಗಿರ್ಬೋದು, ಆ ದಿನ ಮಾಡಿದರೆ ನಿಮಗೆ ಬಹಳಷ್ಟು ಶುಭವನ್ನು ತಂದು ಕೊಡ್ತದೆ. ಯಾವುದೇ ಬಣ್ಣದ್ದಾಗಿರ್ಬೋದು, ನಿಮ್ಮ ರಾಶಿ ನಕ್ಷತ್ರ ಅನುಗುಣವಾಗಿ ನೀವು ಬಣ್ಣವನ್ನು ಆರಿಸ್ಕೊಳ್ಬೇಕು. ಆ ದಿನ ಬಹಳಷ್ಟು ಗುರುವಾರ, ಹಸ್ತ ನಕ್ಷತ್ರ ಇಂತಹ ಯೋಗ ಕೆಲವೊಂದು ಸಲ ಕೂಡಿ ಬರೋದು ಬಹಳಷ್ಟು ಕಡಿಮೆ. ಆದರೆ ಈ ದಿನ ವಾಹನ ಖರೀದಿ ಮಾಡೋದಾಗಲಿ ಬುಕ್ ಮಾಡೋದಾಗಲಿ ಮಾಡ್ಬೋದು. ಈ ರೀತಿ ಮುಹೂರ್ತಗಳು ಅಂತಂದರೆ ಇಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ಇದೇ ರೀತಿ ಇರಬೇಕು, ಇದೇ ನಕ್ಷತ್ರಗಳಿರಬೇಕು, ಇದೇ ತಿಥಿ ಇರಬೇಕು, ಈ ಶುದ್ಧ ತಿಥಿಗಳು ಅಷ್ಟೇ ಅಲ್ಲ, ಇದೇ ವಾರ ಇರಬೇಕು ಅಂಥೇಳಿ ನಮ್ಮಲ್ಲಿ ಶಾಸ್ತ್ರ ಹೇಳ್ತಾರೆ. ಅದಕ್ಕಾಗಿ ಈ ಶಾಸ್ತ್ರ ಯಾವ ಪದ್ಧತಿ ಪ್ರಕಾರ ನಾವು ಮಾಡಿದಾಗ ನಾವು ಹಿಡಿದಂಥ ಅಥವಾ ಮಾಡಿದಂಥ ಕೆಲಸಗಳು ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ಅಂಥೇಳಿ. ಅಂದರೆ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮಾಡಿದಂಥ ಶುಭ ಕಾರ್ಯಕ್ರಮಗಳು ನಮಗೆ ಯಾವುದೇ ರೀತಿ ತೊಂದರೆಯನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮದುವೆ ಆಗಿರ್ಬೋದು, ಮುಂಜುವೆ ಆಗಿರ್ಬೋದು, ನಿಶ್ಚಿತಾರ್ಥ ಆಗಿರ್ಬೋದು, ವಾಹನ ಖರೀದಿ, ಭೂಮಿ ಖರೀದಿ ಇವೆಲ್ಲವನ್ನು ನಾವು ಶುಭ ಗಳಿಗೆಯಲ್ಲಿ ಮಾಡಿದಾಗ, ನಾವು ಮನೆ ಕಟ್ಟಲಿಕ್ಕತ್ತಾಗ ಶುಭ ಗಳಿಗೆಯಲ್ಲಿ ಶುರು ಮಾಡಿದರೆ ಅದು ಹೆಂಗೆ ಮುಗಿದು ಹೋಗ್ತದೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕಾಗಿ ಅತಿಯಾಗಿ ಈ ಕೆಲವೊಂದು ಸಮಯದಲ್ಲಿ ನಾವು ಮಾಡಿದಾಗ ಅದೊಂದು ಕೆಲವೊಂದು ತಿಥಿಗಳವ, ಕೆಲವೊಂದು ಯೋಗಗಳವ, ಇನ್ನೊಂದು ಸಲ ಸಮಯ ಸಿಕ್ಕಾಗ ಹೇಳ್ಕೊಡ್ತೇನಂತ. ಆ ರೀತಿಯ ಪ್ರಾರಂಭವನ್ನು ಅಥವಾ ಭೂಮಿ ಪೂಜೆಯನ್ನು ಆ ರೀತಿ ಇದ್ದಾಗ ನಾವು ಮಾಡಿದಂಥ ಸಾಲ ಮುಗಿಯೋದಿಲ್ಲ, ಮನೆ ಕಟ್ಟೋದು ಮುಗಿಯೋದಿಲ್ಲ. ಅದರಿಂದ ತಕರಾರು ನಾನಾ ರೀತಿಯಿಂದ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ವಾಹನ ಖರೀದಿಯೊಳಗೂ ಅಷ್ಟೇ, ಸರಿಯಾದ ಸಮಯದಲ್ಲಿ ವಾಹನ ನಾವು ಖರೀದಿ ಮಾಡಲಿಲ್ಲ ಅಂತಂದಾಗ ಅದರಿಂದ ನಾನಾ ಥರದ್ದು ಆಕ್ಸಿಡೆಂಟ್ ಆಗೋದು, ನಾನಾ ಥರದ್ದು ಒಟ್ಟು ಅದು ಕಿರಿಕಿರಿ ಇರುವವರೆಗೂ, ಮನೆಯಲ್ಲಿ ಇರುವವರೆಗೂ ಅದರಿಂದ ಕಿರಿಕಿರಿ ಅನುಭವಿಸೋದೇ ಆಗ್ತದೆ. ಅದಕ್ಕಾಗಿ ಒಳ್ಳೆಯ ಸಮಯ, ಶುಭಯೋಗಗಳನ್ನ ನೋಡಿ ನಾವು ಕಾರ್ಯಗಳನ್ನು ಮಾಡಬೇಕು. ಈಗ ಜುಲೈ ತಿಂಗಳಲ್ಲಿ ಬರುವಂಥ ಎಲ್ಲ ಶುಭ ಮುಹೂರ್ತಗಳನ್ನ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.